ವೆಲ್ಕಮ್ ಟು ಒಪೆರಾ ಹೌಸ್ ಮತ್ತೆ ಆರ್ಬರ್ ಬ್ರಿಡ್ಜ್ ಆಗುತ್ತೆ ಅಂದ್ರೆ ಲೈಟ್ ಹತ್ಕೊಂಡು ಸಖತ್ತಾಗುತ್ತೆ. ಒಪೆರಾ ಹೌಸ್ ಮೇಲೆಲ್ಲ ಲೈಟ್ ಡಿಸ್ಪ್ಲೇ ಆಗುತ್ತೆ, ಅದೆಲ್ಲ ಸಖತ್ತಾಗಿರುತ್ತೆ. ಸ್ಟೇಟ್ ಇಲ್ಲಿ ಕ್ರೂಸ್ ಕೂಡ ಬರ್ತಾ ಇದೆ, ಹಂಗೆ ಸ್ಪಿನ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸನ್ಸೆಟ್ ಆಗ್ತಿದೆ. ಇನ್ನೊಂದು ಅರ್ಧ ಗಂಟೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ವಿವಿಡ್ ಸಿಡ್ನಿ ಇದೆಯಲ್ಲ, ಇದು ವರ್ಷಕ್ಕೆ ಒಂದೇ ಸತಿ ಆಗೋದು. ಒಂದು 10 days ಆಗುತ್ತೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ, ಯಪ್ಪ ತುಂಬ ಜನ ಇದ್ದಾರೆ. ಕ್ರೂಸ್ ಬುಕ್ ಮಾಡೋಣ ಅಂತ ಹೇಳಿದ್ನಲ್ಲ, ಇಲ್ಲೇನೆ ಇದ್ದಿದ್ದು. ತುಂಬ ಎಕ್ಸ್ಪೆನ್ಸಿವ್ ಕೂಡ ಇತ್ತು ಕ್ರೂಸ್ ಕೂಡ. ಹೇಗೆ ಅನಿಸ್ತಿದ್ಯಮ್ಮ? ಸೂಪರ್ ಆಗಿದೆ. ವಾವ್ ಫ್ರೆಂಡ್ಸ್, ನೋಡಿ ಹೆಂಗಿದೆ ತೋರಿಸ್ತೀನಿ ಹಂಗೆ ಸ್ಪಿನ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆರ್ಬರ್ ಬ್ರಿಡ್ಜ್. ಇಲ್ಲಿದೆ ನೋಡಿ ಸಿಡ್ನಿ ಆಪರಾ ಹೌಸ್. ಎಷ್ಟೇ ಸಲ ಬರ್ತಿರೋದು ನೀನು ಇಲ್ಲಿಗೆ? 3rd ಟೈಮಾ? ನೋಡಿ ಎಲ್ಲರೂ ಆಲ್ಮೋಸ್ಟ್ ಅಮ್ಮ ಕಾಯ್ಕೊಂಡಿದ್ದಾರೆ ಕಣಮ್ಮ. ಹೇಗೆ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಅಂತ. ಜಸ್ಟ್ ಲೈಟ್ ಆನ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಒಳ್ಳೆ ಪಾರ್ಟಿ ನಡೀತಾ ಇದೆ ಇಲ್ಲಿ, ಸೂಪರ್ ಆಗಿರೋ ಪಾರ್ಟಿ. ನಮ್ಮ ಹಿಂದ್ಗಡೆ ಇದೆ ಆರ್ಬರ್ ಬ್ರಿಡ್ಜ್. ಪಾರ್ಟಿನೇ ಅಮ್ಮ ಅದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಿಡ್ನಿ ಆಪರಾ ಹೌಸ್. ಇವತ್ತು ನಡೀತಾ ಇದೆ ವಿವಿಡ್ ಸಿಡ್ನಿ. ಒಂದು ವಾರದಿಂದನೂ ಸಿಡ್ನಿಯಲ್ಲಿ ಜಗಮಗ ಅಂತ ಲೈಟಿಂಗ್ಸ್ ಆನ್ ಆಗಿದೆ. ಇಲ್ಲಿ ಏನು ನೋಡ್ತಿದ್ದೀರಲ್ಲ ಆಪರಾ ಹೌಸ್ ಮೇಲೆಲ್ಲ ಫುಲ್ ಲೈಟಿಂಗ್ಸ್ ಆನ್ ಆಗುತ್ತೆ. ಅದಷ್ಟೇ ಅಲ್ಲ, ಅಲ್ಲಿ ಕೂಡ ಹಾರ್ಬರ್ ಬ್ರಿಡ್ಜ್ ಮೇಲೆ ಫೈರ್ ವರ್ಕ್ ನಡೆಯುತ್ತೆ, ಲೈಟಿಂಗ್ಸ್ ನಡೆಯುತ್ತೆ. ಅದನ್ನೆಲ್ಲ ನೋಡೋದಕ್ಕೆ ನಾನು ಮತ್ತೆ ನಮ್ಮಮ್ಮ ಬಂದಿದ್ದೀವಿ. ಬನ್ನಿ ನೀವು ಕೂಡ ನಮ್ಮ ಜೊತೆ ಲೈಟಿಂಗ್ಸನ್ನು ಎಂಜಾಯ್ ಮಾಡಿ. ಏನು ಮಾಡ್ತಿದ್ಯಾ? ಒಳಗೆ ಏನಿದೆ ಅಂತ ನೋಡ್ತಾ ಏನಿದೆ ಏನು ಇಲ್ಲ. ತುಂಬ ಜನಕ್ಕೆಲ್ಲ ಕ್ಯೂರಿಯಾಸಿಟಿ ಇರ್ತಲ್ಲ, ಈ ಆಪರಾ ಹೌಸ್ ಒಳಗಡೆ ಏನಿರುತ್ತೆ ಅಂತ. ಒಳಗಡೆ ಹೋಟೆಲ್ ಥರ ಇದೆ, ಥಿಯೇಟರ್ಸ್ ಇದೆ, ಕನ್ಸರ್ಟ್ಸ್ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಅಲ್ಲಿ ಲೂನಾ ಪಾರ್ಕ್ ಅಂತ, ಈ ಜುರಾಸಿಕ್ ಪಾರ್ಕ್ ಥರ ಎಲ್ಲ KRS ಎಲ್ಲ ಇರುತ್ತಲ್ಲ, ಆ ಥರ ಆಟ ಆಡೋ ಗೇಮ್ಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ಇದ್ರ ಮೇಲೆ ಟ್ರೆಕ್ಕಿಂಗ್ ಕೂಡ ಮಾಡ್ತಾ ಗಡ ಅಂತ ನಡುಕ್ತಾ ಇದೀನಿ ಫುಲ್ಲು. ಫಸ್ಟ್ ಟೈಮ್ ಬಂದಿರೋದಲ್ಲ ಸಿಡ್ನಿ ಆಪರಾ ಹೌಸಿಗೆ, ಸತಿ ಬಂದ್ಬಿಟ್ಟಿದ್ವಿ. ಅಪ್ಪ ಚಳಿ ಆಗ್ತಾ ಇದೆ ನನಗೆ. ಇವಾಗ ತಾನೇ ಸಿಡ್ನಿ ಆಪರಾ ಹೌಸ್ ಮೇಲೆ ಲೈಟಿಂಗ್ಸ್ ಎಲ್ಲ ಶುರುವಾಯಿತು, ತೋರಿಸ್ತೀನಿ ನೋಡಿ. ಹೇಗಿದೆ ಅಲ್ಲಮ್ಮ ಲೈಟು? ಇಲ್ಲಿ ನೋಡಿ ಆರ್ಬರ್ ಬ್ರಿಡ್ಜ್ ಮೇಲೆ ಲೈಟ್ ಎಲ್ಲ ಶುರು ಆಗ್ತಿದೆ. ಈ ಜಗಮಗ ಅಂತ ಇದೆ ಸಿಡ್ನಿ. ಓ ಅಲ್ಲಿಂದನಾ ಫ್ರೆಂಡ್ಸ್? ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಏನು ಲೈಟ್ ಬರ್ತಿದೆಯಲ್ಲ ಬೀಮ್ ಥರ, ಆ ಬೀಮ್ ಥರ ಬರ್ತಿರೋ ಲೈಟೇನೆ ಇಲ್ಲಿ ಆಪರಾ ಹೌಸ್ ಮೇಲೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಅಮ್ಮ ಇಳ್ಕೊಂಡು ಹೋಗ್ತಾ ಇದ್ದಾರೆ. ಕೆಳಗಡೆ ವ್ಯೂ ಸಖತ್ತಾಗಿರುತ್ತೆ. ಇಲ್ಲೇ ನಮ್ಗೆ ವ್ಯೂ ಅಷ್ಟೊಂದು ಆಪರಾ ಹೌಸ್ದು ತೋರ್ಸೋಕ್ಕಾಗ್ತಿಲ್ಲ. ನಮ್ಮಮ್ಮ ಫುಲ್ ಲೈಟ್ ಹಾಕಿದ ತಕ್ಷಣ ನಾನು ಬಿಟ್ಟೆ ಓಡೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಅವಾಗ್ಲಿಂದನೂ ನಾವು ಟಾಯ್ಲೆಟ್ ಯೂಸ್ ಮಾಡಬೇಕು. ಹುಡುಕ್ತಾ ಇದ್ದೀವಿ. ಫುಲ್ ರಶ್, ಎಲ್ಲೋದ್ರೂ ಫುಲ್ ರಶ್ ಆಗಿಬಿಟ್ಟಿದೆ, ಅಷ್ಟೊಂದು ಜನ ಇದ್ದಾರೆ. ಕ್ರೂಸ್ಗಳೆಲ್ಲ ಹೋಗ್ತಾ ಇದೆ ನೋಡಿ ಫುಲ್ಲು. ಕ್ರೂಸಲ್ಲಿ ನೀವು ಬೇಕಿದ್ರೆ ಟಿಕೆಟ್ ತೊಗೊಂಡು ಕ್ರೂಸಲ್ಲೂ ಕೂಡ ನಿಮಗೆ ತೋರಿಸ್ಕೊಂಡು ಹೋಗ್ತಾರೆ, ಅದು ಕೂಡ ಹೋಗ್ಬೋದಿತ್ತು. ಬಟ್ ನಾವು ಕ್ರೂಸಲ್ಲೆಲ್ಲ ಹೋಗ್ತಾ ಇಲ್ಲ. ಯಾಕಂದರೆ ಫ್ರೆಂಡ್ಸ್, ನಾನು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಕ್ರೂಸಲ್ಲೆಲ್ಲ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕ್ರೂಸಲ್ಲಿ ಹೋಗಿಲ್ಲ, ಹಾಗೆ ಜಸ್ಟ್ ವಾಕ್ ಮಾಡಿಕೊಂಡು. ಆ ಬಿಲ್ಡಿಂಗಿಂದ ಈ ಬಿಲ್ಡಿಂಗಿಂದ ಎಲ್ಲ ಬಿಡ್ತಾವ್ರೆ. ಎಲ್ಲಿಂದ? ಇಲ್ಲಿ ಬಿಲ್ಡಿಂಗ್, ಅಲ್ಲಿ ಬಿಲ್ಡಿಂಗ್ ಎಲ್ಲ ಹೋಗ್ತಾರೆ ನೋಡಿ. ವಿವಿಡ್ ಸಿಡ್ನಿ ಅಂತ ಒಂದು ಕ್ರೂಸ್ ಹೋಗ್ತಾ ಇದೆ, ಸೂಪರ್ ಆಗಿದೆ. ಎಲ್ಲ ಚಿಕ್ಕ ಪುಟ್ಟದು ಕೆಫೇಸ್ ಇದೆ, ರೆಸ್ಟೋರೆಂಟ್ಸ್ ಇದೆ. ಎಲ್ಲ ಡ್ರಿಂಕ್ಸ್ ತಗೊಂಡು ಕುಡ್ಕೊಂಡು ಆರಾಮಾಗಿ ಅಮ್ಮ ಎಂಜಾಯ್ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಹೋಗ್ತಾ ಇದ್ದಾನೆ ಫುಲ್ ಸ್ಪೀಡಲ್ಲಿ ಬೋಟಲ್ಲಿ. ಅಬ್ಬಾ ಬಾಯ್. ಅಮ್ಮ ಚಳಿ ಆಗ್ತಿದೆ, ಏನಾದ್ರು ಬರ್ಗರ್ ಗಿರ್ಗರ್ ತಿನ್ಕೊಂಡು ನೋಡೋಣ ಬಾರಮ್ಮ. ಅದ್ ನೋಡಕ್ಕೆ ಲೈಟ್ ಇದ್ಯಾವಾಗ ಫ್ರೆಂಡ್ಸ್, ಹೊಟ್ಟೆ ಎಲ್ಲ ನಡುಕ್ತಿದೆ, ಅಷ್ಟೊಂದು ಚಳಿ ಇದೆ, ಹೇಳ್ಕೊಳಕ್ ಆಗ್ತಿದೆ. ಇದ್ರೊಳಗಡೆ ಡ್ರಿಂಕ್ಸು ಮಾಡಿಕೊಂಡು ಹೋಟೆಲ್ ಥರ ರೆಸ್ಟೋರೆಂಟ್ ಥರ ಎಲ್ಲ ಇರುತ್ತೆ, ತಿನ್ಕೊಂಡೆಲ್ಲ ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಇದೇ ನಾನು ಒಂದು 10 ವರ್ಷದಿಂದ ನೋಡ್ತಾನೆ ಇರೋದು. ಬಟ್ ಅಮ್ಮ ಫಸ್ಟ್ ಟೈಮ್ ನೋಡ್ತಿದ್ದಲ್ಲ ವಿವಿಡ್ ಸಿಡ್ನಿನ, ಅದಕ್ಕೆ ಕ್ಯಾಮ್ರಾದಲ್ಲಿ ಅದೆಷ್ಟು ಜಸ್ಟಿಸ್ ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಬಟ್ ಕಣ್ಣಾರೆ ನೋಡಿದ್ರೆ ಸಖತ್ತಾಗಿದೆ ಲೈಟಿಂಗ್ಸ್ ಎಲ್ಲ. ಸೊ ಇವಾಗ ನೈಟ್ ಟೈಮ್ ಅಲ್ವಾ, ಕ್ಯಾಮ್ರಾ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಮಾಡ್ತಿಲ್ಲ ಅಂತ ಅಂದರೆ ತುಂಬ ಹಸುವಾಗಿತ್ತು. ಇಲ್ಲಿ ನೋಡಿ, ಮೆಕ್ಡೊನಾಲ್ಡ್ಸಿಗೆ ಬಂದುಬಿಟ್ಟು ಇಲ್ಲಿ
ಬರ್ಗರು, ಚಿಕನ್ ಬರ್ಗರು, ಜ್ಯೂಸು ಇದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ತಿಂತಾ ಇದ್ವಿ. ಇಲ್ಲಿ ಸೂಶಿ ಎಲ್ಲ ಸಿಗುತ್ತೆ. ಅದು ನಮ್ಮ ಅಮ್ಮಂಗೆ ನಿಂಗೆ ಇಷ್ಟ ಇಲ್ಲ ಅಲ್ವಾ ಸೂಶಿ ಎಲ್ಲ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಪರವಾಗಿಲ್ಲ ಬರ್ಗರ್ ತಿನ್ನಂಗಿರುತ್ತೆ ಅಂದ್ಬಿಟ್ಟು ಬರ್ಗರ್ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಆ್ಯಕ್ಚುಲಿ ಮನೆಗೆ ಹೋಗೋಣ ಅಂದ್ಕೊಂಡ್ವಿ, 8 ಗಂಟೆ ತನಕ ಯಾರು ಕಾಯ್ತಾರೆ ಅಂತ. ಇಷ್ಟೇ ಕಾದಿದ್ದೀವಿ, ಇನ್ನೊಂದು ಅರ್ಧ ಗಂಟೆ ನೋಡೋಣ. ಫೈರ್ ವರ್ಕ್ ಶುರು ಆದರೆ ಅಲ್ವಮ್ಮ ಮುಗಿಸ್ಕೊಂಡು ಹೋಗೋಣ ಅಂತ ಮೀನ್ ಟೈಮ್ ತಿನ್ನೋಣ ಅಂತ ಬಂದಿದ್ದೀವಿ. ಎಷ್ಟು ರಶ್ ಇದೆ ಫ್ರೆಂಡ್ಸ್ ನೋಡಿ ಅಲ್ಲಿ. ಗೈಸ್ ಇವಾಗ ಊಟ ಆಯಿತು, ಅಂದರೆ ಬರ್ಗರ್ ತಿಂದ್ವಿ ಮೆಕ್ಡೊನಾಲ್ಡ್ಸಲ್ಲಿ. ಏನು ಮಾಡೋಕ್ಕಲ್ಲ, ಅದೇ ಇದ್ದಿದ್ದು ಇವಾಗ ಸದ್ಯಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಿಲ್ಡಿಂಗ್ ಮೇಲೆಲ್ಲ ಡಿಸ್ಪ್ಲೇ ಆಗ್ತಿದೆ ಲೈಟ್ಸು. ಸೊ ಇವಾಗ ಜ್ಯೂಸ್ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಇನ್ನು 10 ನಿಮಿಷ ಇದೆ ಫೈರ್ ವರ್ಕ್ಗೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ರೈಸ್ನು ತೊಗೊಬಂದ್ಬಿಟ್ಯಾ? ನಾನೇನೋ ಬಿಸಾಕ್ದೆ ಅಂದ್ಕೊಂಡೆ. ಫ್ರೈಸ್ನು ನಮ್ಮಮ್ಮ ಫ್ರೈಸ್ನು ಬಿಸಾಕ್ಬಿಡ್ಲ, ಅದು ಎತ್ಕೊಂಡ್ಬಂದಿದೆ. ಬ್ಯುಸಿ ತಿನ್ನೋದ್ರಲ್ಲಿ ಅಮ್ಮ. ಸಖತ್ ಚಳಿ ಇದೆ. ಆ ಚಳಿನಲ್ಲೂ ಸ್ಟ್ರಾಬೆರಿ ಜ್ಯೂಸ್ ತೊಗೊಂಡಿದ್ದೀವಿ. ಎಷ್ಟು ಐಸ್ ಹಾಕಿದ್ದಾರೆ ಅಂದರೆ ಅಲ್ವಮ್ಮ, ಹೊಟ್ಟೆ ಎಲ್ಲ ಗಡಗಡ ಗಡಗಡ ಗಡ ಅಂತ ನೋವ್ತಿದೆ ಅಲ್ಲ, ಗಡಗಡ ಅಂತ ನಡುತ್ತಿದೆ. ಆದ್ರೂ ವಿಧಿ ಇಲ್ಲ, ಥರ್ಸ್ಟಿ ಇದೆ, ಸೊ ಕುಡಿತಾ ಇದ್ದೀವಿ. ಬಿಲ್ಡಿಂಗ್ ಮೇಲ್ಗಡೆ ಹೆಂಗ್ ಮಾಡಿದ್ದಾರೆ ನೋಡಲ್ಲಿ. ಇದೆಯಮ್ಮ, ಇಟ್ಕೋ ತಲೆ ಮೇಲೆ. ನಮ್ಮಮ್ಮ ಆಸ್ಟ್ರೇಲಿಯಾ ಅಂದರೆ ಗಿಫ್ಟ್ ತೊಗೊಂಡೋಗೋದು ಬೇರೆಯವ್ರಿಗೆ ಅಂದರೆ ಅದು ಕಾಂಗರೂಸೇನೆ. ನೋಡಿ ಎಷ್ಟು ಸಖತ್ತಾಗಿರೋ ಗಿಫ್ಟ್ಸ್ ಇದೆ ಅಲ್ಲ. ನೀನು ಕಾಂಗರು ತೊಗೋತೀಯಾ? ನೋಡೋದು ದೊಡ್ಡ ಚೆನ್ನಾಗಿದೆ. ಹಾಂ, ಏನಮ್ಮ ಇಲ್ಲಿ ನಿನ್ನನ್ನು ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇದು ನೋಡೋಕೆ ನಮ್ಮ ಅಮ್ಮನ ಥರನೇ ಅಲ್ವಾ ಸ್ವಲ್ಪ. ಓ ಅಮ್ಮ, ಇದೇನಮ್ಮ ಇಲ್ಲಿ ಅಮ್ಮ ನಿಂದಿಟ್ಬಿಟ್ಟಿದ್ದಾರೆ ಸ್ಟ್ಯಾಚು ಥರ. ಇದಕ್ಕೆ ಹೋಗುವಾಗ ಇಲ್ಲಿ ನೋಡು ಕ್ರಿಸ್ಟಲ್ ಎಷ್ಟು ಸಖತ್ತಾಗಿದೆ ನೋಡು. ಕ್ವಾಲ, ಕ್ವಾಲ ನೋಡಿ, ಕೋಲ ರಾವ್ಸ್ದೆಲ್ಲ ಇಟ್ಟಿದ್ದಾರೆ ಕ್ರಿಸ್ಟಲ್, ಸಖತ್ತಾಗಿದೆ ಅಮ್ಮ. ಫ್ರೆಂಡ್ಸ್ ಇದು ನೋಡೋಕೆ ನನ್ನ ಥರನೇ ಇದೆ ಅಲ್ಲ, ಈ ಕಾಂಗೂರು ನನ್ನ ಥರನೇ ಇದೆಲ್ಲ ನೋಡೋದಕ್ಕೆ. ಫ್ರೆಂಡ್ಸ್ ಒಂದು ಬ್ಯಾಡ್ ನ್ಯೂಸು ಏನು ಗೊತ್ತಾ? ಕೆಮ್ತಾ ಇದೆಯಾ? ಕೆಮ್ಮು. ಸೊ ಫ್ರೆಂಡ್ಸ್ ಬ್ಯಾಡ್ ನ್ಯೂಸ್ ಏನು ಗೊತ್ತಾ? ಇವತ್ತಿಂದು ಫೈರ್ ವರ್ಕು ಕ್ಯಾನ್ಸಲ್ ಆಗಿದೆಯಂತೆ. ಡ್ರೋನ್ ಶೋ ಕೂಡ ಇತ್ತು, ಡ್ರೋನ್ ಶೋ ಕ್ಯಾನ್ಸಲ್ ಆಗಿದೆ, ಫೈರ್ ವರ್ಕು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಇವಾಗ ತಾನೇ ಅನೌನ್ಸ್ ಮಾಡಿದ್ರು. ಸೊ ಇಷ್ಟೊತ್ತು ಟೈಮ್ ಪಾಸ್ ಮಾಡಿಕೊಂಡು ವೆಯ್ಟ್ ಮಾಡಿದ್ದು ಫುಲ್ ವೇಸ್ಟ್ ಆಗೋಯ್ತು. ಫೈರ್ ವರ್ಕ್ ತೋರಿಸ್ಬೇಕಂತ ತುಂಬ ಆಸೆ ಇತ್ತು, ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಗಿದೆ. ಸೊ ತುಂಬ ಚಳಿ ಇದೆ ಫ್ರೆಂಡ್ಸ್, ಕೈಯೆಲ್ಲ ಫುಲ್ ಫ್ರೀಸ್ ಆಗ್ತಾ ಇದೆ. ಸೊ ನಾವು ಮನೆಗೆ ಹೋಗ್ತೀವಿ. ಸೊ ಟೇಕ್ ಕೇರ್, ಬಾಯ್ ಅಮ್ಮ. ಬಾಯ್ ಮಾಡು. ಬಾಯ್. ಬಾಯ್.